ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಮ್ಮರ್ ಬಂತು ಅಂದರೆ ನಾವು ಬೇರೆ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಿರ್ತೀವಿ, ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಯಾಕೆಂದರೆ ಸಮ್ಮರ್ ಒಂದು ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು ಟ್ರಾವೆಲ್ ಮಾಡೋದಕ್ಕೆ. ಆದರೆ ಸಮ್ಮರಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಇವಾಗ ನೀವು ನೋಡ್ತಿದ್ದೀರಾ ತುಂಬ ಬಿಸಿಲಿದೆ. ಸೊ ಏನಾಗುತ್ತೆ ಅಂದರೆ ನಾವು ಮೇಕಪ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಮೇಕಪ್ ಎಲ್ಲ ಹಾಳಾಗ್ತಾ ಬರುತ್ತೆ. ತುಂಬ ಅದು ಸ್ವೆಟ್ ಆಗ್ತೀವಿ. ಸ್ವೆಟ್ ಆದಾಗ ಚೆನ್ನಾಗಿ ಕಾಣಿಸಲ್ಲ, ಈ ರೀತಿ ಎಲ್ಲ ಆಗ್ತಿರುತ್ತೆ. ನನಗೆ ತುಂಬ ಜನ ಕೇಳ್ತಾ ಇದ್ದೀವಿ, ರಮ್ಯಾ ನಮಗೆ ಒಂದು ಒಳ್ಳೆ ಪರ್ಫೆಕ್ಟ್ ಮೇಕಪ್ ಬೇಸ್ ಬೇಕು, ಅದನ್ನು ಹೇಗೆ ಅಚೀವ್ ಮಾಡ್ಬೋದು ತಿಳಿಸ್ಕೊಡಿ ಅಂತ. ಫ್ರೆಂಡ್ಸ್, ಈ ಸಮ್ಮರಲ್ಲಿ ನಾನು ಜಸ್ಟ್ ಡ್ಯಾಬ್, ಸ್ವೈಪ್ ಆ್ಯಂಡ್ ಗೋ ಮೆಥಡಿಂದ ಹೇಗೆ ನಾವು ಒಂದು ಪರ್ಫೆಕ್ಟ್ ಮೇಕಪ್ ಬೇಸ್ನ ಪಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ರಮ್ಯಾ ಏನಿದು ಹೊಸ ಮೆಥಡ್ ಹೇಳ್ತಿದ್ದೀರಾ, ಹೇಗೆ ಇದನ್ನು ನಾವು ಅಚೀವ್ ಮಾಡ್ಬೋದು ಅಂತ ನೀವು ಕೇಳ್ತಿರ್ತೀರಾ. ಇವತ್ತಿನ ವಿಡಿಯೋಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀವಿ, ಹೇಗೆ ನಾವು ಒಂದು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಮೇಕಪ್ ಬೇಸ್ನ ಪಡ್ಕೋಬೋದು ಅಂತ. ಸೊ ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ಜಸ್ಟ್ ಡ್ಯಾಬ್, ಸ್ವೈಪ್ ಆ್ಯಂಡ್ ಗೋ ಮೆಥಡಿಂದ ಹೇಗೆ ನಾವು ಒಂದು ಪರ್ಫೆಕ್ಟ್ ಬೇಸ್ನ ಪಡ್ಕೋಬೋದು ಅಂತ. ಫ್ರೆಂಡ್ಸ್, ನೀವು ಯಾವುದೇ ಮೇಕಪ್ ಮಾಡಿ ಫಸ್ಟು ಟೋನರ್ ಅಂತೂ ಮಿಸ್ ಮಾಡಲೇಬಿಡಿ, ನಾನು ತುಂಬ ಸರಿ ಹೇಳಿದ್ದೀನಿ. ಸೊ ಟೋನರು ಮತ್ತು ಮಾಯಿಶ್ಚರೈಸರ್ನ ಫಸ್ಟು ಅಪ್ಲೈ ಮಾಡಿಬಿಡಿ. ಇವತ್ತಿನ ವಿಡಿಯೋಲಿ ಜಸ್ಟ್ 2 ಪ್ರಾಡಕ್ಟ್ಸಿಂದ ನಿಮಗೆ ಒಂದು ಪರ್ಫೆಕ್ಟ್ ಮೇಕಪ್ ಬೇಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾನು ಮುಖದಲ್ಲಿರೋಂಥ ನಮ್ಮದು ಕಲೆಗಳಾಗಿರ್ಬೋದು, ನಾವೇನು ಪಿಂಪಲ್ ಮಾರ್ಕ್ಸ್ ಹೇಳ್ತೀವಿ ಅದು, ಮತ್ತು ಡಾರ್ಕ್ ಸ್ಪಾಟ್ಸು, ಹಾಗೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸು, ಸೊ ಇದನ್ನೆಲ್ಲ ಹೈಡ್ ಮಾಡೋದಕ್ಕೆ ಲಾರಿಯಲ್ ಪ್ಯಾರಿಸ್ ಇನ್ಫಾಲಿಯಬಲ್ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಇದು ಫುಲ್ ಕವರೇಜು, ಲಾಂಗ್ ವೇರ್ ಕನ್ಸೀಲರು. ಸೊ ಇದು ಕ್ರೀಸ್ ಆಗಲ್ಲ, ಇನ್ಸ್ಟೆಂಟ್ಲಿ ಬ್ರೈಟನ್ ಮಾಡುತ್ತೆ ಅಂಡರ್ ಐನ. ಸೊ ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ಯಾಕೇಜಿಂಗ್ ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ವಾವ್, ಬನ್ನಿ ಅಪ್ಲೈ ಮಾಡೋಣ. ಸೊ ಇವಾಗ ನಾನು ಜಸ್ಟ್ ಡ್ಯಾಬ್ ಮಾಡ್ತೀನಿ ಇದನ್ನ ಲೈಕ್ ದಿಸ್. ಅಂಡರ್ ಐ ಕೆಳಗಡೆ ಎಷ್ಟು ಇನ್ಸ್ಟೆಂಟ್ ಆಗಿ ನಿಮ್ದು ಅಂಡರ್ ಐನ ಬ್ರೈಟ್ ಮಾಡ್ತು ಅಂತ. ನೆಕ್ಸ್ಟ್ ಯೂಸ್ ಮಾಡೋಣ ಲಾರಿಯಲ್ ಪ್ಯಾರಿಸ್ ಇನ್ಫಾಲಿಯಬಲ್ ಪೌಡರ್ ಫೌಂಡೇಶನ್. ವಾ ಫ್ರೆಂಡ್ಸ್, ಇದು ಅಷ್ಟೇ ಪ್ಯಾಕೇಜಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಸೊ ನಿಮ್ಗೆ ಇಲ್ಲಿ ಮಿರರ್ ಕೂಡ ಕೊಟ್ಟಿದ್ದಾರೆ, ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ. ಸೊ ಇವಾಗ ನಾವು ಮಿರರ್ ನೋಡಿಕೊಂಡೆ ಅಪ್ಲೈ ಮಾಡ್ತೀನಿ, ತುಂಬ ಕ್ಯೂಟಾಗಿದೆ. ಸೊ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಎರಡೂ ಕೂಡ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ಜಸ್ಟ್ ಸ್ವೈಪ್ ಅಷ್ಟೇ. ಸೊ ನಾನು ಸಪ್ರೇಟಾಗಿ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ, ಇದೇ ಪೌಡರ್ ಫೌಂಡೇಶನ್ ಇದು. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಈಸಿ, ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಒಂದು ತೊಗೊಂಡು ಹೋದರೆ ನಿಮ್ಗೆ ಎಲ್ಲ ಥರ ಯೂಸ್ ಆಗುತ್ತೆ. ಮತ್ತು ಈ ಸಮ್ಮರ್ಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ನಿಮ್ಮ ಮೇಕಪ್ ಮೆಲ್ಟ್ ಆಗೋದು ಆ ರೀತಿ ಆಗೋದು ಏನೂ ಆಗೋದಿಲ್ಲ. ಮತ್ತು ಕ್ವಿಕ್ ಆಗುತ್ತೆ. ನಾವು ಎಲ್ಲರೂ ಹೋಗಬೇಕು ಅಂತೀರ, ಟಕ ಅಂತ ರೆಡಿ ಆಗಬೇಕು ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವಾಗ ಅಪ್ಲೈ ಮಾಡೋಣ. ಸೊ ನೋಡಿ, ಜಸ್ಟ್ ಸ್ವೈಪ್ ಮಾಡೋದಷ್ಟೇ. ಇದು ನಿಮಗೆ 24 hours ಇರುತ್ತೆ. ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್, ಮ್ಯಾಟ್ ಕವರೇಜ್ ಕೊಡುತ್ತೆ ಒನ್ ಸ್ವೈಪಲ್ಲಿ. ಸೊ ಲಿಕ್ವಿಡ್ ಫೌಂಡೇಶನ್ ಥರ ಕವರ್ ಮಾಡುತ್ತೆ. ಎಷ್ಟು ಚೆನ್ನಾಗಿ ಕವರೇಜ್ ಕೊಟ್ಟಿದೆ ಅಂತ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇವಾಗ ನಾನು ಲೈಟಾಗಿ ಲಿಪ್ಸ್ಟಿಕ್ಕು ಎಲ್ಲ ಹಚ್ಕೊಂಡು ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಫುಲ್ ರೆಡಿಯಾಗಾಯಿತು. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಸೊ ಜಸ್ಟ್ ನಾನು ಯೂಸ್ ಮಾಡಿದ್ದು 2 ಪ್ರಾಡಕ್ಟ್ಸು. ಯಾಕೆಂದರೆ ನಾವು ಮಾಯಿಶ್ಚರೈಸರು ಮತ್ತು ಟೋನರು ಎವ್ರಿಡೇ ಯೂಸ್ ಮಾಡ್ತೀವಿ. ಸೊ ಅದು ಬಿಟ್ಟು ಮೇಕಪ್ಗೆ ಅಂತ ಯೂಸ್ ಮಾಡಿರೋದು ಜಸ್ಟ್ 2 ಪ್ರಾಡಕ್ಟ್ಸು. ಹೇಗೆ ನಾವೊಂದು ಪರ್ಫೆಕ್ಟ್ ಮೇಕಪ್ ಬೇಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಡ್ಯಾಬ್, ಸ್ವೈಪ್ ಆ್ಯಂಡ್ ಗೋ ಮೆಥಡ್ ಮೂಲಕ. ಫ್ರೆಂಡ್ಸ್, ನನಗಂತೂ ಲಾರಿಯಲ್ ಪ್ಯಾರಿಸ್ ಇನ್ಫಾಲಿಯಬಲ್ ಪೌಡರ್ ಮತ್ತು ಕನ್ಸಿಲರ್ ಎರಡು ಕೂಡ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದು ಸ್ವೆಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್. ಫ್ರೆಂಡ್ಸ್, ನನಗಂತೂ 2 ಪ್ರಾಡಕ್ಟ್ಸು ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಯೂಸ್ ಮಾಡಿ ಜಸ್ಟ್ ಒಂದು 5 minutesಲ್ಲೇ ನಿಮ್ಮದು ಒಂದು ಪರ್ಫೆಕ್ಟ್ ಮೇಕಪ್ ಬೇಸ್ ಕ್ರಿಯೇಟ್ ಮಾಡ್ಬೋದು. ಹೇಗೆ ಅನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಒಂದು ಪರ್ಫೆಕ್ಟ್ ಮೇಕಪ್ ಬೇಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.